ತೇಜಸ್ವಿನಿ ಅನಂತ್ ಕುಮಾರ್ ಅವರು ನಾವ್ ಹೇಳಂಗ ಅಂತ ಕೆಲಸ ಏನ್ ಮಾಡಿಲ್ಲ ಬಿಡಿ. ಅವ್ರಿಗೆ ಗೊತ್ತು ಇವ್ ಗುಗ್ಗು ನನ್ ಮಕ್ಳು ನಮಗ್ ಬಿಟ್ರೆ ಯಾರಿಗೂ ಓಟ್ ಹಾಕಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ಬಿಜೆಪಿ ಅವ್ರು ಮನ್ಸ್ ಮಾಡಿ ಇಲ್ಲ ನಾಯಿ ಹೆಸರು ಇಟ್ಬಿಟ್ಟು ಯಾರು ಕೊಟ್ರೆ ಬಿಜೆಪಿನೇ ಗೆಲ್ಲೋದು. ಬಿಜೆಪಿ ಅವ್ರ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಜನ ಯಾಕೆ ಓಟ್ ಹಾಕ್ತಿರ್ಲಿಲ್ಲ ಅವ್ರಿಗೆ. ಆದ್ರೆ ಬಿಜೆಪಿ ಅಟ್ಲೀಸ್ಟ್ ಒಂದ್ ರಾಮ ಮಂದಿರನಾರ ಮಾಡಿದಾರೆ, ನೆಕ್ಸ್ಟ್ ಒಂದ್ ಮಾಡ್ತಾರೆ ಭರವಸೆ ಇದೆ. ಆ ಕೆಲಸ ಅವ್ರ ಹೇಳೋ ಬದಲು 70 ವರ್ಷ ಆಳಿರೋ ಕಾಂಗ್ರೆಸ್ ನೀವೇ ಮಾಡಿದ್ರೆ ಅವ್ರು ಬಿಜೆಪಿಗೆ ಯಾಕೆ ಓಟ್ ಹಾಕೋರು ಜನ. ಸರ್ ತಮ್ಮ ಹೆಸರು? ನನ್ನ ಹೆಸರು ಕುಮಾರ್ ಅಂತ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಸೊ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಆಡಳಿತ ದೇಶದಲ್ಲಿ ಕೊಡುತ್ತೆ ಅಂತ ಅನ್ಸುತ್ತೆ ಸರ್? ಉತ್ತಮ ಆಡಳಿತ ದೇಶದಲ್ಲಿ ಕೊಡಬೇಕು ಅಂತ ಅಂದ್ರೆ ಸೆಂಟ್ರಲ್ ಯಾವ್ದಿದೆಯೋ ಸ್ಟೇಟ್ ಅಲ್ಲಿ ಅದಿದ್ರೆ ವಾಸಿ. ಸೆಂಟ್ರಲ್ ಒಬ್ರು ಸ್ಟೇಟ್ ಅಲ್ಲಿ ಒಬ್ರು ಇದ್ರೆ ಅವ್ರ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳ್ತಾರೆ, ಯಾವ್ದು ಕೆಲಸ ಆಗಲ್ಲ ಸದ್ಯಕ್ಕೆ. ಇಲ್ಲಿ ಇದ್ದಿದ್ದು ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟ್ ಇದ್ರು, ಆದ್ರೆ ಅವ್ರು ಮಾಡ್ಬೇಕಾದ ಕೆಲಸ ಮಾಡ್ಲಿಲ್ಲ. ಅವ್ರು ಮಾಡದೇ ಇರೋದಕ್ಕೆ ಇವಾಗ ಕಾಂಗ್ರೆಸ್ ಕೊಟ್ಟಿದ್ದಾರೆ ಅಷ್ಟೇ. ಈ ಕಾಂಗ್ರೆಸ್ ಇನ್ನೂ ದೂರಾಡಳಿತ ಜಾಸ್ತಿ ಆಗಿದೆ. ಈಗ 40% ಬಿಜೆಪಿ ಅವರು ಅಂತ ಹೇಳ್ತಿದ್ರು, 40ಕ್ಕಿಂತ ಜಾಸ್ತಿ ಇದೆ. ಆದ್ರೆ ಬಿಜೆಪಿ ಅವರು ಅದು ಎಲ್ಲಿ ಹುಡುಕಿದೆ ಅಂತ ತೆಗೆದು ತೋರ್ಸಕ್ಕೆ ಬಿಜೆಪಿ ಅವರು ವಿಫಲರಾಗಿದ್ದಾರೆ ಇವತ್ತೀಗ. ಅದರಿಂದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಗಟ್ಟಿ ಧ್ವನಿಲಿ ಮಾತಾಡ್ತಿಲ್ವಾ? 100% ಸುಳ್ಳು. ಅವರೆಲ್ಲ ಹೇಳ್ತೀವಿ ಅಷ್ಟೇ. ನಾವು ರಾಜಕೀಯದಲ್ಲಿ ಅವರೆಲ್ಲ ಮೇಲೆಲ್ಲ ಒಂದನೇ. ನಾವು ಜನ ಗುಗ್ಗುಗಳು ಓಟ್ ಹಾಕ್ದವ್ರು ಮಾತ್ರ ಗುಗ್ಗುಗಳು ಅಷ್ಟೇ. ಇಲ್ಲಿ ಹೇಳ್ತಾರೆ ಸಾಯಂಕಾಲ ಎಲ್ಲರ ಪಾರ್ಟಿಲ್ ಜೊತೆಲೇ ಇರ್ತಾರೆ, ವಿರೋಧ ಪಕ್ಷ ಎಲ್ಲ ಇವರಲ್ಲಿ. ಅವ್ರಿಗೆಲ್ಲ ಗೊತ್ತು ಈಗ ಮಾತಾಡಿದ್ರೆ ಅಲ್ಲಿ ಹಿಂಗೆ ಉಲ್ಟಾ ಮಾತಾಡೋದು, ಅಲ್ಲಿ ಮಾತಾಡಿದ್ರೆ ನಾವು ಹೇಳ್ತೀವಿ ಅಷ್ಟೇ ಬಿಜೆಪಿ ಅವರು ಅಂತ. ಬಿಜೆಪಿ ಅವರು ಮಾಡಲಿಲ್ಲ. ಬಿಜೆಪಿ ಅವರು ಕೆಲಸ ಕರೆಕ್ಟಾಗಿ ಮಾಡಿದ್ದಾರೆ, ಜನ ಯಾಕೆ ಓಟ್ ಹಾಕ್ತಿರ್ಲಿಲ್ಲ ಅವ್ರಿಗೆ ಅಲ್ವಾ? ಇವ್ರು ಮಾಡಲಿಲ್ಲ. ಬಿಜೆಪಿ ಅವ್ರು ಏನು ಮಾಡಿದ್ರು, 5 ವರ್ಷ ಆಡಳಿತದಲ್ಲಿ 4.25 ವರ್ಷ ಬರೀ ದುಡ್ಡು ಮಾಡೋದೇ ನೋಡ್ಬಿಟ್ರು ಹೊರತು ನನ್ಗಾಯ್ತು, ನಮ್ಮ ಮನೆಗಾಯ್ತು, ನಮ್ಮ ಮೊಮ್ಮಕ್ಕಳಿಗಾಯ್ತು, ನಮ್ಮ ತಾತಂಗಾಯ್ತು, ನಮ್ಮ ಅನಾದಿಗಾಯ್ತು, ನಮ್ಮ ಬಾಮ ಇದ್ದಂಗಾಯ್ತು, ಅವ್ರಿಗೆ ಆಗೋಯ್ತು ಹೊರತು ಜನಕ್ಕಂತೂ ₹1 ಕೆಲಸ ಮಾಡಿಲ್ಲ. ಜನಕ್ಕೆ ಕೆಲಸ ಮಾಡಿದ್ರೆ ಜನ ಆಟೋಮೆಟಿಕ್ಕಾಗಿ ಇವ್ರಿಗೆ ಓಟ್ ಹಾಕಿರೋರು. ಅದು ನೋಡ್ರು ಈ ವೀಕ್ನೆಸ್ನ ಕಾಂಗ್ರೆಸ್ ಅವರು ಯುಟಿಲೈಸ್ ಮಾಡ್ಕೊಂಡು ಅಷ್ಟೇ. ಅದು ಕೊಡ್ತೀನಿ, ಫ್ರೀಯಾಗಿ ಇದು ಕೊಡಿ, ಇವ್ರು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ ಕ್ವಶನ್ನು. ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ಮಾಡಿದ್ರು. ಇವಾಗ ಅವ್ರು ಬಂದಿದ್ದಾರೆ ಅಷ್ಟೇ, ಇವರು ಮಾಡಲ್ಲ. ಜನಕ್ಕೆ ಒಟ್ಟಿನಲ್ಲಿ ಹುಚ್ಚು ಮದುವೆಯಲ್ಲಿ ಉಂಡೋಣೆ ಜಾನ ಅಂತ ಗೌರ್ಮೆಂಟ್ ಅವ್ರು ದುಡ್ಡು ಮಾಡ್ಕೊಂತ ಇದಾರೆ ಅಷ್ಟೇ. ಅಂದ್ರೆ ರಾಜ್ಯ ಬಿಜೆಪಿಯ ಆಡಳಿತ ವೈಖರಿಗೆ ಬೇಸತ್ತು ಜನರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. 100% ಸತ್ಯ ಇದು. ಯಾಕೆಂದ್ರೆ ಇವ್ರೆಲ್ಲ ಹೇಳ್ತಾರೆ 40% ಅಂತ. 40% ತಗೊಂಡಿರೋದು ಸತ್ಯನೇ, ಇನ್ನೂ ಜಾಸ್ತಿ ಇರ್ಬೋದು. ಆದರೆ 40% ಇವ್ರು ಎಲ್ಲಿ ತಗೊಂಡಿದ್ದಾರೆ ಅಂತ ಇವರೇ ಅದನ್ನ ಪ್ರೂವ್ ಮಾಡೋಕ್ಕಾಗಿಲ್ಲವಲ್ಲ ಬಿಜೆಪಿ ಅವರನ್ನೇ. ನಾವು ತಗೊಂಡಿಲ್ಲ ಅಂತ ಪ್ರೂವ್ ಮಾಡಿ ಗಲಾಟೆ ಮಾಡ್ಬೋದಾಯ್ತಲ್ಲ. ಒಂದು ಪಿಟಿಷನ್ ಹಾಕ್ಬೋದಾಯ್ತು. ಇವ್ರು ಮಾತಿದ್ರೆ ಎಲ್ಲದಕ್ಕೂ ಹಾಕ್ತಾರೆ ಪಿಟಿಷನ್ ಅಲ್ವಾ? ಇವ್ರು ಹಾಕ್ಬೋದಾಯ್ತು. ಯಾರು ಹೇಳಿದಾರೋ ಅವ್ರಿಗೆಲ್ಲ ನಮ್ಮ ಇದಕ್ಕೆ ನಮ್ಮ ಹೆಸರು ಕಳಂಕ ತರ್ತಾ ಇದ್ದಾರೆ ಅಂತ ಹಾಕ್ಬೋದಾಯ್ತಲ್ಲ. ಹಾಕಿಲ್ಲ. ಯಾಕೆಂದ್ರೆ ಇವ್ರು ಇನ್ವಾಲ್ವ್ ಆಗಿರೋದಕ್ಕೆ ತಾನೇ ಅದಾಗಿಲ್ಲ. ಅದು ಅಂದ್ರೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಕಮಿಷನ್ ದಂಧೆ ಅನ್ನೋದು ಇದೆ ಅಂತ ಹೇಳ್ತಿದ್ದೀರಾ? 100% ಅದು ನಿಲ್ಸಕ್ಕೆ ಆಗಲ್ಲ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ಮೋದಿ ಒಬ್ಬ ಒಳ್ಳೆಯನಾಗ್ಬಿಟ್ರೆ ಎಲ್ಲರೂ ಒಳ್ಳೆಯವ್ರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೋದಿ ಒಬ್ಬ ಒಳ್ಳೆಯವನು, ಅವನಿಗೇನು ಹಿಂದಿಲ್ಲ ಮುಂದಿಲ್ಲ ಒಪ್ಕೊಂತೀನಿ. ಬೇರೆ ಪಾರ್ಟಿ ಅವ್ರಿಗೆಲ್ಲ ಏನು ಹೇಳ್ತಾರೆ ಗೊತ್ತಾ, ದುಡ್ಡು ಚಲಾವಣೆ ಇಲ್ದಿದ್ರೆ ಜನ ಓಟ್ ಹಾಕಲ್ಲ. ಅದು ಬಂದ್ಬಿಟ್ಟಿದೆ ಇಂಡಿಯಾದಲ್ಲಿ ಬಂದ್ಬಿಟ್ಟಿದ್ದಾರೆ. ಈಗ ದುಡ್ಡು ಕೊಟ್ರೆ ಓಟ್ ಹಾಕ ಆ ಸ್ಟೇಜ್ ಬಂದಿದೆ. ಎಲ್ಲಿ ಎಜುಕೇಟೆಡ್ ಓಟ್ ಮಾಡಲ್ಲೋ ಅಲ್ಲಿವರೆಗೂ ಇದೇ ಗತಿನೇ. ಈಗ ಸೆಂಟ್ರಲ್ ವಿಚಾರಕ್ಕೆ ಬಂದ್ರೆ ಯಾರು ಅಧಿಕಾರಕ್ಕೆ ಬರಬೇಕು ಸರ್? ಈಗ ಲೋಕಸಭಾ ಚುನಾವಣೆಯಲ್ಲಿ ಸೆಂಟ್ರಲ್ ಬಿಜೆಪಿನೇ ಬರಬೇಕು. ಬಿಜೆಪಿ ಬಂದ್ರೆ ಇವಾಗ ನೋಡಿ ಎಲ್ಲರೂ ಇವಾಗ ಬೇರೆ ಪಾರ್ಟಿ ಕಾಂಗ್ರೆಸ್ ಬಂದ್ರೆ 100% ಮುಸಲ್ಮಾನರು ಬೇರೆಯವ್ರಿಗೆ ಸಪೋರ್ಟ್ ಕೊಡ್ತಾರೆ. ಆದರೆ ಬಿಜೆಪಿ ಬಂದು ಅಟ್ಲೀಸ್ಟ್ ಒಂದು ರಾಮ ಮಂದಿರನಾರ ಮಾಡಿದ್ದಾರೆ, ನೆಕ್ಸ್ಟ್ ಇನ್ನೊಂದು ಮಾಡ್ತಾರೆ ಭರವಸೆ ಇದೆ. ಅದಲ್ಲದೆ ಬಿಜೆಪಿ ಬಂದಿರೋದಕ್ಕೋಸ್ಕರ ಸೆಂಟ್ರಲ್ಲಿ ಆರ್ಮಿ ಎಲ್ಲ ಸ್ಟ್ಯಾಂಡ್ ಆಗಿದೆ. ಇಲ್ಲದೆ ಹೋದ್ರೆ ಇಷ್ಟೊತ್ತಿಗೆ ನಾವು ಯಾವ್ದಾರ ದೇಶಕ್ಕೆ ನಮ್ಮ ಇಂಡಿಯಾನೇ ಯಾರಿಗೋ ಮಾರ್ಕೋಬೇಕಾಯ್ತು, ಆ ಸ್ಥಿತಿ ಬಂದ್ಬಿಟ್ಟಿರೋದು. ಈಗ ನೀವು ರಾಮ ಮಂದಿರದ ಬಗ್ಗೆ ಮಾತಾಡ್ತಿದ್ರಿ, ಅದಕ್ಕೂ ಕೂಡ ಕಾಂಗ್ರೆಸ್ನವರು ಒಂದು ಆರೋಪ ಮಾಡ್ತಾರೆ, ಇನ್ನೂ ಕೂಡ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣ ಆಗಿರ್ಲಿಲ್ಲ, ಅಷ್ಟರೊಳಗೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಹೌದು, ಇದು ಕರೆಕ್ಟ್. ನೀವು ಹೇಳಿದ್ ಕರೆಕ್ಟ್. ಆ ಕೆಲಸ ಅವ್ರು ಹೇಳೋ ಬದಲು 70 ವರ್ಷ ಆಳಿರೋ ಕಾಂಗ್ರೆಸ್ ನೀವೇ ಮಾಡಿದ್ರೆ ಅವ್ರು ಬಿಜೆಪಿಗೆ ಯಾಕೆ ಓಟ್ ಹಾಕೋರು ಜನ? ನೀವೇ ಆ ಕೆಲಸ ಮಾಡ್ಬಿಟ್ಟಿದ್ದಾರೆ. ಬಿಜೆಪಿ ಇವರು ಮೋದಿನೂ ಬರ್ತಾಯಿಲ್ಲ. ಇವಾಗ ಮೋದಿ ಅಂತೆ ಕಾಂಗ್ರೆಸ್ ಅವರೇ ಮೋದಿನ ಈ ಲೆವೆಲ್ಗೆ ತಂದಿರೋದು ಹೊರತು ಮೋದಿ ಎಲ್ಲೂ ಹೇಳ್ಕೊಂಡಿಲ್ಲ ನನ್ಗೆ ಇದು ಮಾಡಿ ಅಂತ. ಈ ಮೋದಿನ ಇವ್ರು ತಂದಿದ್ದೆ ಕಾಂಗ್ರೆಸ್ ಅವರು. ಹೇಳ್ಬೇಕಂದ್ರೆ ಬಿಜೆಪಿ ಅವ್ರು ಯಾರು ಅಲ್ಲ. ಇವ್ರು ಮೋದಿ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ, ಪ್ರತಿ ಬೆಳಗಿಂದ ಟಿವಿಲಿ ಹಾಕಿದ್ರೆ ಮೋದಿ 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 ಅಂತ ಸ್ಟಾರ್ಟ್ ಮಾಡಿದ್ದೆ ಮೋದಿ ಅವರು. ಅದರಿಂದ ಮೋದಿ ಬಂದಿದ್ದಾರೆ ಅಷ್ಟೇ. ಈಗ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಹೊರತುಪಡಿಸಿದ್ರೆ ಪರ್ಯಾಯ ನಾಯಕರು ಅಂತ ಸೆಂಟ್ರಲ್ ಅಲ್ಲಿ ಬೇರೆ ಯಾರಾದ್ರೂ ಇದಾರಾ ಪ್ರಧಾನಿ ಹುದ್ದೆಗೆ? ಇದಾರೆ. ನನ್ನ ಮನಸ್ಸಿಗೆ ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡಬಾರ್ದು. ನನ್ನ ಮನಸ್ಸಿಗೆ
ಆ ಹುದ್ದೆಗೆ ಒಳ್ಳೆ ವ್ಯಕ್ತಿ ಅಂದರೆ ಜೈಶಂಕರ್ ಅಂತ. ಸರ್, ಈಗ ಇನ್ನು ಸ್ಟೇಟ್ ವಿಚಾರ ಮಾತಾಡೋದಾದ್ರೆ ಈ ಬಾರಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ ಲೋಕಸಭಾ ಚುನಾವಣೆಗೆ ಅಂತಾನೆ. ನಿಜಕ್ಕೂ ಇದು ಅವರಿಗೆ ಹೆಲ್ಪ್ ಆಗುತ್ತಾ, ಹೇಗೆ? ಅಲ್ಲ, ಹೆಲ್ಪ್ ಅಂತ 100% ಆಗುತ್ತೆ, ಲೋಕಸಭೆಲಿ ಆಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ಆದರೆ ಇಲ್ಲಿ ಬಿ ಜೆ ಪಿಲಿ ಒಳ್ಳೆ ಲೀಡ್ರ್ ಇಲ್ಲ ಬಿಡಿ. ಇವಾಗ ಏನಕ್ಕೆ ಲೀಡ್ರ್ ಇಲ್ಲ ಅಂದರೆ ಈ ಬಿ ಜೆ ಪಿಲಿ ಯಡಿಯೂರಪ್ಪ ಬಂದರೆ ಬರೀ ಜಾತಿವಾದಿಗಳೇ ಬಂದ್ಬಿಡ್ತಾರೆ. ಇವಾಗೆಲ್ಲ ಇಲ್ಲೇನು ಬರೀ ಜಾತಿವಾದ, ಇವ್ರು ಲಿಂಗಾಯತರು, ಅವ್ರು ಗೌಡ್ರು, ಇವ್ರು ಬ್ರಾಹ್ಮಣರು, ಇವ್ರು ಶೆಟ್ರು, ಇದೇ ಆಗೋಯ್ತು. ಆದರೆ ಅವ್ರ ಜಾತಿ ಇಲ್ದಿರೋ ಬಡವ್ರಿಗೆ ಅವರೇ ಸಹಾಯ ಮಾಡಲ್ಲ. ಇವ್ರ ಜಾತಿ ಬೇರೆ ಜಾತಿಗೆ ಮಾಡೋದೇ ಬೇಡಪ್ಪ. ಇವರೆಲ್ಲ ಸಿದ್ದರಾಮಯ್ಯ ಇದ್ದಾರೆ, ಇವಾಗ ಡಿ ಕೆ ಶಿವಕುಮಾರ್, ನಮ್ಗೆ ಯಾರಿಗೂ ಬೇರೆ ಜಾತಿಯವ್ರಿಗೆ ಮಾಡೋದೇ ಬೇಡ. ಅವ್ರ ಜಾತಿಲಿ ಒಂದು ಮಣ ಲಿಸ್ಟ್ ಇದೆ ಬಡವ್ರಿಗೆ, ಅವ್ರು ಸಹಾಯ ಮಾಡಲ್ಲ, ಸುಮ್ಮನೆ ಹೇಳ್ಕೊತಾರೆ ಅಷ್ಟೇ. ಏನು ಅವ್ರಿಗೆ ಬೆಳಗ್ಗೆ ಟಿ ವಿಲಿ ಬರಬೇಕಂತ, ಎಷ್ಟು ಬರಬೇಕು ನಾವು ಮಾಡಿದ್ದೀವಿ ಅಂತ ಏನು ಮಾಡಿಲ್ಲ. ಏನು ಅವ್ರ ಜೊತೆ ಹಿಂಬಾಲಕರು ಯಾರಿದ್ರು ಅವ್ರಿಗೆ ಮಾತ್ರ ಎಲ್ಲ ಸಹಾಯ ಗೊತ್ತಿದ್ದು, ನಿಜವಾದ ಜನಕ್ಕೆ ಸಹಾಯ ಆಗ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರ ಬಗ್ಗೆ ಮಾತಾಡೋದಾದ್ರೆ? ಇಲ್ಲ ಮೇಡಮ್, ಅವ್ರು ಅಷ್ಟು ಸ್ಟ್ರಾಂಗ್ ಇಲ್ಲ ಬಿಡಿ. ಅವರೆಲ್ಲ ಹುದ್ದೆಗೆ ಸುಮ್ಮನೆ ಕೊಟ್ಟಿದ್ದಾರೆ ಅಷ್ಟೇ, ಇರ್ಬೋದು, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಬಿಡಿ. ಯಾವತ್ತು ಇವಾಗ ನೋಡಿ ಅವರು ಅಷ್ಟು ಸ್ಟ್ರಾಂಗ್ ಇದೆ, ಅಷ್ಟು ಇಮಿಡಿಯೇಟಾಗಿ ಬೋಲ್ಡ್ ಸ್ಟೆಪ್ ಎಲ್ಲ ತಗೋಬೋದಾಯ್ತು. ಈಗ ಯತ್ನಾಳ್ ನೋಡಿ, ಇವಾಗ ಇವ್ರು ಮಾತಾಡ್ತಾರೆ, ಅನಂತಕುಮಾರ್ ಹೆಗಡೆ ಮಾಡ್ತಾರೆ, ಅವೆಲ್ಲ ಬೋಲ್ಡ್ ಸ್ಟೆಪ್ ತಗೋಬೇಕು. ಆ ನಾಯಕ ಅನ್ನೋದು ಅದಿರ್ಬೇಕು, ಯಾವತ್ತು ನೀವು ಮಾತಾಡಬಾರ್ದು ಅಂತ ಹೇಳೋದಿರ್ಬೇಕು. ಇವ್ರಿಗೆ ಅದು ದಮ್ಮಿಲ್ಲ ಅವ್ರಿಗೆ ಯಾರಿಗೂ. ಈಗ ಅನಂತಕುಮಾರ್ ಹೆಗಡೆ ಅವ್ರ ಬಗ್ಗೆ ಮಾತಾಡಿದ್ರೆ, ಬಟ್ ಈಗ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದಕ್ಕೆ ಒಂದಷ್ಟು ಗೊಂದಲಗಳು ಶುರುವಾಗಿದೆ. ಯಾಕಂದ್ರೆ ಅವರು ಅನಾರೋಗ್ಯ ಸಮಸ್ಯೆಯಿಂದ ಒಂದ್ ಸ್ವಲ್ಪ ಆಕ್ಟಿವ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಬಟ್ ಈಗ ಮತ್ತೆ ಮುಂದೆ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಬಾರಿ ಕೂಡ ಅವ್ರಿಗೆ ಕೊಡ್ಬೇಕಾ ಅಥವಾ ಬೇರೆ ಯಾರಿಗಾದ್ರೂ ಕೊಡ್ಬೇಕಾ ಅನ್ಸುತ್ತಾ, ಹೇಗೆ? ಇಲ್ಲ, ಅನಂತಕುಮಾರ್ ಹೆಗಡೆಗೆ ಕೊಡಬೇಕು. ಅದು ಯಾಕೆಂದ್ರೆ ಅವರು ಮಾಡ್ತಾರೆ ಬಿಡ್ತಾರೋ ಅದೆಲ್ಲ ಸೆಕೆಂಡ್ ಕ್ವಶನ್. ಅವರಿಂದ ಈ ಲೆವೆಲ್ಗೆ ಬಂದಿದೆ ಆ ಏರಿಯಾದಲ್ಲಿ ಬಿಜೆಪಿ, ಅದಕ್ಕೆ ಕಾರಣ ನೆನ್ಸ್ಕೊಂಡು ಕೊಡಬೇಕು. ಬಿಜೆಪಿ ಇವತ್ತು ಅಲ್ಲೆಲ್ಲ ಬಿಜೆಪಿ ಅವರು ಫಾರ್ಮೇಷನ್ಗೆ ಎಷ್ಟೋ ಜನಕ್ಕೆ ಹಳ್ಳಿಲಿ ಬಿಜೆಪಿನೇ ಗೊತ್ತಿಲ್ಲ. ಭಾರತೀಯ ಜನತಾ ಪಕ್ಷ ಅಂದ್ರೆ ಯಾವುದೋ ಒಂದು ಆ ಲೆವೆಲ್ಗಿತ್ತು, ಇವತ್ತು ಆ ಲೆವೆಲ್ಗೆ ತಂದಿದ್ದಾರೆ. ಬಟ್ ಅನಾರೋಗ್ಯ ಅಂದ ತಕ್ಷಣ ಅವ್ರು ಕೈ ಬಿಡೋದು ತಪ್ಪದು. ಆ್ಯಕ್ಚುಲಿ ಅವ್ರು ಕೊಡಬೇಕು, ತಪ್ಪಿಲ್ವಲ್ಲ, ಅವರೇನಂತ ಇದಲ್ವಲ್ಲ, ಕ್ಲೀನ್ ಹ್ಯಾಂಡು. ನಿಮ್ಗೆ ಯಾವ್ದಾರು ಅವ್ರ ಮೇಲೆ ಅಲಿಗೇಷನ್ ಇದೆ ತೋರಿಸಿ ಅವ್ರನ್ನ ಕಿತ್ತಾಕಿ ನಾವು ಸಪೋರ್ಟ್ ಮಾಡ್ತೀವಿ. ಅವಾಗ ಅಲಿಗೇಷನ್ ಇರೋರು ಬೇಕು, ಯಾರು ಬೇಕು ಹೇಳಿ, ಬಿಜೆಪಿಯಲ್ಲಿ ಯಾರೇ ಇರಲಿ ಅಲಿಗೇಷನ್ ಇದೆ ತೆಗೆದಾಕಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಈಗ 28 ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಮೈತ್ರಿ ಎಷ್ಟು ಸೀಟ್ ವಿನ್ ಆಗ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ನನಗೆ ಗೊತ್ತಿರಂಗೆ ಮೈತ್ರಿಲೇ ಜಾಸ್ತಿ ಬರುತ್ತೆ. ಕಾಂಗ್ರೆಸ್ ಬಂದ್ರೆ 1-2 ಸೀಟ್ ಬರ್ಬೋದು, ಮಿಕ್ಕಿದಷ್ಟು ಬಿಜೆಪಿ JDS ಬರುತ್ತೆ. ಹಾಗಾದ್ರೆ ಮೈತ್ರಿ ಮಾಡ್ಕೊಂಡಿರೋದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ? 100% ಸತ್ಯ, ಹೆಲ್ಪ್ ಆಗುತ್ತೆ. ಒಂದಷ್ಟು ಗೊಂದಲ ಇದೆಯಲ್ಲ ಸರ್ ಸೀಟು ಹಂಚಿಕೆಗೆ. ಎಕ್ಸಾಂಪಲ್ ಈಗ ಮಂಡ್ಯವನ್ನ ತೆಗೆದುಕೊಂಡ್ರೆ ಅಲ್ಲಿ ಹಾಲಿ ಸಂಸದೆಯಾಗಿರುವಂತಹ ಸುಮಲತಾ ಅವರು ಟಿಕೆಟ್ ತಮಗೆ ಬೇಕು ಅಂತ, ಇನ್ನೊಂದ್ ಕಡೆ JDS ಅವರು ತಮ್ಮ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡ್ಬೇಕು ಅಂತ. ಈ ಒಂದು ಗೊಂದಲಗಳು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಇಲ್ಲ ಮೇಡಮ್, ಎಲ್ಲೇ ಕಾಂಗ್ರೆಸ್ಗೆ ಇವಾಗ ಕಾಂಗ್ರೆಸ್ಗೆ ನೋಡಿ ಸ್ಟೇಟಲ್ಲಿ ಏನಾಗಿದೆ ಅಂದರೆ, ಕಾಂಗ್ರೆಸ್ 2,000 ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಅದೆಲ್ಲ ಕೆಲವು ಕಡೆ ಎಲ್ಲ ಫಾಲ್ಸ್ ನ್ಯೂಸ್ ಆಗೋಗಿದೆ. ಅವ್ರು ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ, ಅದು ಜನಕ್ಕೆ ಗೊತ್ತಾಗಿದೆ. ಅದರಿಂದ ಜನ ಸ್ವಲ್ಪ ಚೇಂಜ್ ಆಗಬಹುದು. ಅದ್ರ ಬದಲು ನಾನು ಹೇಳೋದೇನೆಂದರೆ, ಇವರು ಇದು ಯಾವುದು ಕೊಡಬೇಡ್ರಿ, ಅಪ್ ಟು SLC ತನಕ ಇದೇ ಕಾಂಗ್ರೆಸ್ ಅವರೇ, ನೀವೇ ಇದೆ, ನಿಮ್ಮ ಗೌರ್ಮೆಂಟು ನಿಮ್ಮ ಹತ್ರ ಹ್ಯಾಂಡ್ ಓವರ್ಲಿದೆ. ಸೆಂಟ್ರಲ್ ಯಾಕೆ ಕೇಳ್ತೀರಾ? ಅಪ್ ಟು SLC ಎಲ್ಲರಿಗೂ ಫ್ರೀ ಎಜುಕೇಷನು. ಯಾವುದೇ ಸ್ಕೂಲಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾನೆ ನಾವು ಗೌರ್ಮೆಂಟಿಂದ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಮಾಡಿ ಹೋಗಲಿ, ಜನ ಓಟ್ ಹಾಕ್ತಾರಲ್ಲ. ಅವಾಗ ಅದು ಯಾಕೆ ಮಾಡಲ್ಲ ನೀವು? ಯಾಕಂದರೆ ಎಲ್ಲ ಇವ್ರದೇ ಸ್ಕೂಲು ಕಾಲೇಜೆಲ್ಲ ಇವ್ರದೇ ಇದೆಲ್ಲ, ಅವ್ರು ಬರೋ ರೆವಿನ್ಯೂ ಕಟ್ಟಾಗ್ಬಿಡುತ್ತಲ್ಲ, ಅದಕ್ಕೆ ಅದು ಮಾಡಲ್ಲ ಅವರೆಲ್ಲ. ಹಾಗಾದ್ರೆ ಗ್ಯಾರಂಟಿಗಳಿಂದ ಯಾರಿಗೂ ಕೂಡ ಪ್ರಯೋಜನ ಆಗ್ತಿಲ್ಲ ಅಂತ ಹೇಳ್ತೀವಿ? 100% ಸತ್ಯ, ಆಗ್ತಾ ಇಲ್ಲ. ನಾವು ಅನ್ಕೋಬೋದಷ್ಟು ಆಗತ್ತೆ ಅಂತ, ಅವೆಲ್ಲ ಸುಳ್ಳು. ಜನ ಎಲ್ಲೋ ಒಂದು ರೀತಿಯಲ್ಲಿ ಎಚ್ಚೆತ್ಕೊಂಡಿದ್ದಾರೆ. ಗ್ಯಾರಂಟಿ ಅಂದರೆ ಬರೀ 2,000 ಕೊಡೋದಲ್ಲ, ಫ್ರೀ ಬಸ್ ಕೊಡೋದಲ್ಲ, ಅವೆಲ್ಲ ಅಲ್ಲ. ಗ್ಯಾರಂಟಿ ಅಂದರೆ ನೀವು ಎಜುಕೇಷನ್ ಕೊಡಿ, ಇನ್ನು ಸಿಸ್ಟಮಲ್ಲಿ ಹಾಸ್ಪಿಟ್ಲಿಗೆ ಫ್ರೀ ಕೊಡಿ. ಎಷ್ಟು ಜನ ಬಡವರು ಇದ್ದಾರೆ, ಅವ್ರು ನಾನು ಹೇಳ್ತೀನಿ, ಒಂದೇ ಜಾತಿಗೆ ಮೀಸಲಾಗ್ಬಿಡಿ, ಎಲ್ಲ ಜಾತಿಯಲ್ಲೂ ಸಾಬ್ರಲ್ಲಿದ್ದಾರೆ, ಕ್ರಿಶ್ಚಿಯನ್ ನಮ್ಮ ಹಿಂದೂಗಳಲ್ಲಿದ್ದಾರೆ. ಹಿಂದೂಗಳಲ್ಲೇ ಡಿವೈಡ್ ಎಷ್ಟು ಜನ ಇದ್ದಾರೆ ಬಡವರು, ನಿಮ್ಮ ಜಾತಿಯಲ್ಲೇ ಸುಮಾರು ಜನ ಇದ್ದಾರೆ. ಅವ್ರಿಗೆ ಕೊಡಿ, ಒಬ್ರಿಗೆ ಕೊಡಿ ಅಂತ ಹೇಳಲ್ಲ. ನೀವೀಗ ಮಾತು ಶುರು ಮಾಡಿದಾಗ ಹೇಳಿದ್ರಿ ಬಿಜೆಪಿಯಲ್ಲಿ ಸಮರ್ಥ ನಾಯಕರು ಇರ್ಲಿಲ್ವಾ, ನಾಯಕತ್ವದ ಕೊರತೆ ಇತ್ತು, ಸೊ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ, ಹಾಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಯ್ತು, ಕಾಂಗ್ರೆಸ್ಗೆ ಗೆಲುವಾಯ್ತು ಅಂತ. ಕಾಂಗ್ರೆಸ್ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದಾರಾ? ಲೀಡರ್ಶಿಪ್ ಇದೆಯಾ ಕಾಂಗ್ರೆಸ್ ಅಲ್ಲಿ? ಇಲ್ಲ, ಕಾಂಗ್ರೆಸ್ ಅಲ್ಲಿ ಲೀಡರ್ಶಿಪ್ ಅಂದ್ರೆ ಸಿದ್ದರಾಮಯ್ಯ ಬಿಟ್ರೆ DK ಶಿವಕುಮಾರ್. ಪ್ರಾಬ್ಲಮ್ ಏನಂದ್ರೆ ಅವರಿಬ್ಬರಲ್ಲೇ ಒಮ್ಮತ ಇಲ್ಲ. ಯಾವತ್ತು ಏನಂದ್ರೆ ಒಂದು ಇವಾಗ 2 ವೀಲರ್ಗೆ 2 ಚಕ್ರನೂ ಇದೆ. 1 ಚಕ್ರ ಪಂಚರ್ ಸೈಡಲ್ಲಿ ನಿಲ್ಲಿಸಲೇಬೇಕು, ಅವ್ರ ಗಾಡಿನ ತಳ್ಕೊಂಡು ಹೋಗೋಕ್ಕಾಗಲ್ಲ. ಅದೇ ಥರ ಅವರು 2 ವೀಲರ್ ಅವರು ಯಾವಾಗ ಎಲ್ಲಿ ನಿಂತೋಗೋತೋ ಗೊತ್ತಿಲ್ಲ, ಪಂಚರ್ ಆಗೋತೋ ಗೊತ್ತಿಲ್ಲ, ಬರ್ಸ್ಟ್ ಆಗೋದು ಗೊತ್ತಿಲ್ಲ, ಅದು ಆ ಥರ.
ಓಕೆ, ಮೋದಿ ಬೆಸ್ಟ್ ಅಂತ ಹೇಳಿದ್ರಿ. ಇನ್ನು ರಾಹುಲ್ ಗಾಂಧಿ ವಿಚಾರ ಮಾತಾಡೋದಾದ್ರೆ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್? ರಾಹುಲ್ ಗಾಂಧಿ ಸಾರಿ ಅದೇನೋ ಗೋಲಿ ಆಡೋ ಹುಡುಗಂಗೆ ನೀವು ತೊಗೊಂಡು ಸೀಟಲ್ಲಿ ಕೂಡ್ಸ್ರೆ ಏನಾಗುತ್ತೆ ಹೇಳಿ? ಗೋಲಿನ ಅಲ್ಲೂ ಗೋಲಿನ ಆಡ್ತಾರೆ ಹೊರತು ಅವ್ರು ಕ್ರಿಕೆಟ್ ಆಡಲ್ಲ ಅವಾಗ. ಓಕೆ, ಸೊ ಹಾಗಾದ್ರೆ ಅತಿ ಹೆಚ್ಚು ಸೀಟು ಈ ಬಾರಿ ಕೂಡ ಬಿಜೆಪಿಗೆ ಬರುತ್ತೆ ಅಂತ ಹೇಳಿ. 100% ಸತ್ಯ. ಈ ವಾರನೂ ಈ ಸಲಿನೂ ಬಿಜೆಪಿನೇ ಬರುತ್ತೆ. ಅದೇ ಬಿಜೆಪಿ ಸೆಂಟ್ರಲ್ ಯಾರು ಫಾರ್ಮೇಶನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಮೋದಿ ಬಿಟ್ಟು ಬೇರೆ ಯಾರ ಬಂದು ಸ್ವಲ್ಪ ಚೇಂಜಸ್ ಆದ್ರೆ ಗೊತ್ತಾಗಲ್ಲ ಅಷ್ಟೇ. ಓಕೆ, ಬೆಂಗಳೂರು ಸೌತ್ ವಿಚಾರಕ್ಕೆ ಬಂದ್ರೆ ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರ ಹೇಗ? ಅವ್ರಿಗೆ ಮತ್ತೆ ಟಿಕೆಟ್ ಕೊಡ್ಬೇಕಾ ಅಥವಾ ಏನಾದ್ರೂ ಬದಲಾವಣೆ ಮಾಡ್ಬೇಕಾ? ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಇಲ್ಲ, ತೇಜಸ್ವಿನಿ ಅನಂತಕುಮಾರ್ ಅವರು ನಾವು ಹೇಳ್ದಂಗೆ ಅಂಥ ಕೆಲಸ ಏನು ಮಾಡಿಲ್ಲ ಬಿಡಿ. ಅದೇ ಹೇಳಿಲ್ವಾ ಸರ್, ಕೆಲವು ಇವ್ರಿಗೆ ಮಾತ್ರ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲೂ ಅವರು ಏನು ಕೆಲಸ ಮಾಡಿಲ್ಲ. ನಾವು ಹೇಳ್ಕೋಬೇಕಷ್ಟೇ. ನಮ್ಮವರು ಬೆಂಗಳೂರು ಸೌತು ಬಿಟ್ರೆ ಬಿಜೆಪಿ ಅದಾಗೋದು ಇದಾಗುತ್ತೆ ಅನ್ಕೊಬರ್ತಷ್ಟೇ. ಬಿಜೆಪಿ ಭದ್ರಕೋಟೆ ಸರ್, ಬೆಂಗಳೂರು ಸೌತ್. ಭದ್ರಕೋಟೆ ಒಪ್ಕೊಂಡೆ, ಇಲ್ಲ ಅಂತ ಹೇಳಿಲ್ಲ, ಬಟ್ ಕೆಲಸ ಮಾಡಿದ್ರೆ ತಾನೆ ಅಂದ್ರೆ. ಇವಾಗ ಭದ್ರಕೋಟೆ ಇಡೀ ಕರ್ನಾಟಕ Already ಅಭಿವೃದ್ಧಿ ಆಗ್ಬಿಟ್ಟಿದೆ ಅಂತಾರೆ. ಅಭಿವೃದ್ಧಿ ಆಗಿದೆ. ಎಷ್ಟು ಜನ ಇದೆ ಅವರಲ್ಲಿ ಅಭಿವೃದ್ಧಿ ಆಗಿದವರು? ಎಷ್ಟು ಕೆಲಸ ಇದೆ? ಬೇಕಾದ್ರೆ ಲಿಸ್ಟ್ ಕೊಡಿದ್ರೆ ನಾನೇ ಕೊಡ್ತೀನಿ, ಕೇಳಿ ಅವರು ಎಲ್ಲ ಮೀಟಿಂಗ್ ಬಂದ್ರೆ ನಾನೇ ಕೊಡ್ತೀನಿ ಲಿಸ್ಟ್ ಕೊಡ್ತೀನಿ. ಲಿಸ್ಟ್ ಹೇಳ್ತಿದ್ದಾರೆ ಇನ್ನೂ ಕೂಡ ಸಾಕಷ್ಟು ಸಮಸ್ಯೆಗಳಿದೆ ಅಂತ ಹೇಳ್ತಾರೆ. ಸಾಕಷ್ಟಲ್ಲಿ 100ಕ್ಕೆ 90% ಸಮಸ್ಯೆ ಇದೆ. 10% ಅಷ್ಟೇ ಅಭಿವೃದ್ಧಿ ಆಗಿರೋದು ಅಷ್ಟೇ. 90% ಸಮಸ್ಯೆ ಇದೆ. ಸಮಸ್ಯೆ ಇದ್ರೂ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ ಅವ್ರಿಗೆ. ಸರೌಂಡಿಂಗ್ಸ್ ಜನ ಇರ್ತಾರಲ್ಲ, ಅದನ್ನ ಮಾಡ ಇದು ಇನ್ನೊಂದು ಕಡೆ ಡೈವರ್ಟ್ ಮಾಡ್ತಾರೆ, ಇನ್ನೊಂದು ಕಡೆ ಡೈವರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ಬೇಕು, ಯಾವತ್ತೇ ರಾಜ ಯಾವಾಗಿರ್ತಾನೋ ಅವನ ಜೊತೆ ಮಂತ್ರಿಗಳು ಚೆನ್ನಾಗಿದ್ದಾರೆ, ರಾಜ್ಯ ನಡೆಯುತ್ತೆ. ವಿರೋಧ ಪಕ್ಷಗಳು ಚೆನ್ನಾಗಿದೆ, ನಡೆಯುತ್ತೆ ಕೆಲಸ. ಎಲ್ಲ ಉಲ್ಟಾ ಆದರೆ ಎಲ್ಲ ಹೀಗೆ ಆಗೋದು. ಶಾಸಕ ರವಿ ಸುಬ್ರಹ್ಮಣ್ಯ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ? ಅವ್ರು ಮಾಡಿದ್ದಾರೆ. ಒಂದು 50% ನಾವು ಕೊಡೋದಷ್ಟೇ. ಇನ್ನು 50% ಮಾಡಿ ಇವರೆಲ್ಲ ಹೇಳ್ತಾರ ಅದನ್ನ ಎಲ್ಲರ ಮನೆ ರಾಮ ಮಂದಿರ ದಿವಸ ಎಲ್ಲರ ಮನೆಗೂ ಅಕ್ಷತೆ ಬಂತು ಬಂತ. ಅವ್ರ ಮನೆ ಹತ್ರನೇ ಇರೋದು. ಇಡೀ ನಮ್ಮ 5 ರೋಡ್ಗೂ ಕಳಿಸಿಲ್ಲ. ಯಾಕೋ ಗೊತ್ತಿಲ್ಲ. ನಾವು ಅವ್ರಿಗೆ ಗೊತ್ತು ಇವ್ರು ಗುಗ್ಗು ನನ್ನ ಮಕ್ಕಳು ನಮಗೆ ಬಿಟ್ಟರೆ ಯಾರಿಗೂ ಓಟ್ ಹಾಕಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ನಮ್ಮ ಏರಿಯಾಗೆ ಕಳಿಸಿಲ್ಲ ಅವರು. ಅದು ಒಂದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆಯಾ ಹಾಗಾದ್ರೆ? ಹೌದು, ನಿಜ ಸತ್ಯ ಅದು. ಈ ಬಾರಿ ಚುನಾವಣೆಯಲ್ಲಿ ಏನಾದ್ರೂ ಬದಲಾಗತ್ತಾ ಅದು? ಇಲ್ಲ, ಆಗಲ್ಲ ಬಿಡಿ. ಯಾಕೆ ಗೊತ್ತಾ ಅವ್ರಿಗೆ ಕೊಡೋದು ಓಟು ನಾವು? ಆ ಯಪ್ಪ ಯಾರಿಗೂ ಬರಲ್ಲ, ಹಸು ಥರ ಗುಮ್ಮಲ್ಲ, ಇದು ಮಾಡಲ್ಲ, ಓದಿಯಲ್ಲ ಅವರು. ನೀವು ಏನು ಮಾಡಿದ್ರು ಇದು ಮಾಡಲ್ಲ. ಅಟ್ಲೀಸ್ಟ್ ಕೇಳ್ತಾರೆ, ಯಾರು ಅಟೆಂಡ್ ಮಾಡ್ತಾರೆ ಅವ್ರು ಅಷ್ಟೇ. ನೆಕ್ಸ್ಟ್ ಟೈಮ್ ಬಂದು ನಾವು ಅಟೆಂಡ್ ಮಾಡಿಲ್ಲ ಸರ್ ಅಂದರೆ ಅವಾಗ ತಿರುಗಿ ಅದೇ ಹೇಳ್ತಾರೆ ಹೊರತು ಇಲ್ಲ. ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವ್ಯಕ್ತಿ ಮುಖ್ಯ ಆಗ್ತಾರೋ ಪಕ್ಷ ಮುಖ್ಯ ಆಗುತ್ತೋ? ಇಲ್ಲಿ ಪಕ್ಷನೇ ಮುಖ್ಯ, ವ್ಯಕ್ತಿಗೆ ಬರೋದಿಲ್ಲ ಬಿಡಿ. ಇಲ್ಲಿ ಪಕ್ಷನೇ ಮುಖ್ಯ. ಆ್ಯಕ್ಚುಲಿ ಇದು ಬಿಜೆಪಿ ಇದು ಬೆಂಗಳೂರು ಸೌತ್ ಅಂದರೆ ಆಗಿನ ಕಾಲದಿಂದನೂ ಬಿಜೆಪಿ ಬಂದಿರೋದ್ರಿಂದ ಬಿಜೆಪಿಗೇನೆ ಪ್ರಭುತ್ವ. ಪ್ರಕಾರ ಸಾಮಾನ್ಯ ಕಾರ್ಯಕರ್ತರು ನಿಂತರೂ ಕೂಡ ಇಲ್ಲಿಂದ ಗೆಲ್ತಾರೆ ಅಂತ ಹೇಳಿಲ್ವಾ? ಈ ಬಿಜೆಪಿ ಅವ್ರು ಮನ್ಸು ಮಾಡಿ ಇಲ್ಲ ನಾಯಿ ಹೆಸರು ಇಟ್ಬಿಟ್ಟು ಯಾರು ಕೊಟ್ರೆ ಬಿಜೆಪಿನೇ ಗೆಲ್ಲೋದು. ಆ ಲೆವೆಲ್ ತಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು ಸರ್? ಅನಂತ್ ಕುಮಾರ್ ಅವರ ಅಥವಾ ಯಾರು? ಅನಂತ್ ಕುಮಾರ್ ಬಿಡಿ, ಆ ವಿಷಯದಲ್ಲಿ ಎರಡನೇ ಮಾತಾಡೋದು. ಅನಂತ್ ಕುಮಾರ್ ಇಂದಾನೆ ಬಿಜೆಪಿ ಸೌತ್ ಅಲ್ಲಿ ಈ ಲೆವೆಲ್ ಬಂದಿರೋದು. ಅನಂತ್ ಕುಮಾರ್ ಒಬ್ರು ನ್ಯಾಷನಲ್ ಲೀಡರ್, ಎರಡನೇ ಮಾತಿಲ್ಲ. ಅವ್ರು ನೋಡಿ ಕಾಂಗ್ರೆಸ್ ಆಗಲಿ JDS ಆಗಲಿ ಇನ್ನೊಂದು ಪಕ್ಷದಲ್ಲಿ ಎಲ್ಲಾನು ಒಂದು ಸಮತೂರಾಗಿ ನೋಡ್ಕೊಂಡು ಹೋಗೋರು. ಈಗಿರೋರು ಯಾರು ಆ ಥರ ಇಲ್ಲ. ಎಲ್ಲ ನಾವೇ ಮೇಲು ಅಂತಾರೆ. ಆ ಥರ ಇಲ್ಲ. ಅನಂತ್ ಕುಮಾರ್ ಅವರು ಎಲ್ಲಾನು ಒಂದೇ ರೀತಿ ನೋಡ್ಕೊಂಡು ಇವತ್ತು ಜನೌಷಧಿಗೆ ಮೇನ್ ಕಾರಣನೇ ಅನಂತ್ ಕುಮಾರ್ ಅವರು. ಇಲ್ಲಿ ಮೆಟ್ರೋ ಇದಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅನಂತ್ ಕುಮಾರ್, ಅದೆಲ್ಲ ಗೊತ್ತಿರೋ ವಿಷಯ. ಅದೆಲ್ಲ ಅನಂತ್ ಕುಮಾರು ಜನನ್ನ ನೋಡ್ಕೊಂಡು ಇದು ಮಾಡಿದ್ದಾರೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಬಿಡಿ. ಹಾಗಾದ್ರೆ ಬೆಂಗಳೂರು ಸೌತ್ ಇಂದ ಈ ಬಾರಿ ಕೂಡ MP ಬಿಜೆಪಿ ಅವರೇ ಆಗ್ತಾರೆ. ಬಿಜೆಪಿಲಿ ನೀವು MP ನನಗೆ ಕೊಟ್ರು ನಾನೇ ಗೆಲ್ತೀನಿ. ನಾನು ಎಲ್ಲೂ ಓಡಾಡೋದೇ ಬೇಡ, ಕೆಲಸ ನಾನು ನಿಂತ್ಕೊಟ್ರು ನಾನೇ ಗೆಲ್ತೀನಿ. ಬಿಜೆಪಿ ಆ ಲೆವೆಲ್ ಇದೆ ಇಲ್ಲಿ. ಪಕ್ಷದ ಹೆಸರು ಹೇಳ್ಕೊಂಡು ಯಾವುದೇ ವ್ಯಕ್ತಿ ನಿಂತರೂ ಗೆಲ್ತಾರೆ. ವ್ಯಕ್ತಿ ನಿಲ್ಸು ಗೆಲ್ತಾರೆ, ಅದೇನು ತೊಂದರೆ ಇಲ್ಲ.